ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನೆಲ್ ಅನ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಶನ್, ಕರೆಕ್ಟ್ ಆದಂತ ಮೆಡಿಕಲ್ ಇನ್ಫಾರ್ಮೇಶನ್ ಅನ್ನ ಕನ್ನಡದಲ್ಲಿ ಕೊಡ್ತಾ ಇರ್ತೇವೆ. ಸೊ ನೀವು ಚಾನೆಲ್ ಅನ್ನ ಲೈಕ್ ಮಾಡಿದ್ರೆ, ಶೇರ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವಿಡಿಯೋಸ್ ಅನ್ನ ಪ್ರಸ್ತುತಪಡಿಸಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಓವೇರಿಯನ್ ಸಿಸ್ಟ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಬಹಳಷ್ಟು ಸಲ ಮಹಿಳೆಯರು ಸ್ಕ್ಯಾನ್ ಮಾಡ್ಕೊಳ್ತಾರೆ ಅಥವಾ ಕೆಲವೊಂದು ಲಕ್ಷಣಗಳಿಂದ ಅವರು ಡಾಕ್ಟರ್ ಹತ್ರ ಹೋದಾಗ ಅವ್ರಿಗೆ ಹೇಳ್ತಾರೆ ನಿಮ್ಗೆ ಸಿಸ್ಟ್ ಆಗಿದೆ ಓವರೀಸ್ ಅಲ್ಲಿ ಅಂತ. ಸೊ ಈ ಯಾವುದು ಈ ಸಿಸ್ಟ್ ಅಂದ್ರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟ್ ಯಾವ್ದು ಇರ್ತವೆ, ಯಾವುದು ಡೇಂಜರಸ್ ಇರೋದಿಲ್ಲ, ಇವುಗಳೆಲ್ಲದರ ಬಗ್ಗೆ ನಾವು ಇನ್ ಜನರಲ್ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮಹಿಳೆಯರಲ್ಲಿ 2 ಓವರೀಸ್ ಇರ್ತವೆ. ಓಕೆ, ಲೆಫ್ಟ್ ಸೈಡಿಗೆ ಒಂದು, ರೈಟ್ ಸೈಡಿಗೆ ಒಂದು. ಇದರ ಕೆಲಸ ಎವ್ರಿ ಮಂತ್, ಪ್ರತಿ ತಿಂಗಳು ಒಂದು ಎಗ್ ಅನ್ನ ರಿಲೀಸ್ ಮಾಡೋದು. ಎಗ್ ಯಾಕೆ ಬೇಕು? ಎಗ್ಗಿನ ಜೊತೆ ಶುಕ್ರಾಣು ಸೇರ್ಕೊಂಡು ಫರ್ಟಿಲೈಸೇಷನ್ ಆಗಿ ಒಂದು ಮಗು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಓಕೆ, ಸೊ ಓವರೀಸ್ ಅದರ ಕೆಲಸ ಒಂದು ಎಗ್ ಅನ್ನ ರಿಲೀಸ್ ಮಾಡೋದು, ಕೆಲವೊಂದು ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡೋದು, ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡೋದು, ಇವೆಲ್ಲ ಕೆಲಸವನ್ನ ಓವರೀಸ್ ಮಾಡ್ತಾ ಇರ್ತಾರೆ. ಕೆಲವೊಂದು ಸಲ ಏನಾಗತ್ತೆ, ಈ ಓವರೀಸ್ ಅಥವಾ ಅಂಡಾಶಯದಲ್ಲಿ, ಓವರಿಯನ್ ಸಿಸ್ಟ್ ಅಂದ್ರೆ ಏನು, ಅಂಡಾಶಯದಲ್ಲಿ ಇರುವಂತ ಒಂದು ಸಿಸ್ಟ್ ಅಂದ್ರೆ ಏನು, ಒಂದು ನೀರು ತುಂಬಿದ ಚೀಲ ಅಂತಾನೆ ತಿಳ್ಕೊಳ್ಬಹುದು. ಓಕೆ, ಅದರಲ್ಲಿ ನೀರೇ ತುಂಬೇಕಂತಲ್ಲ, ಅದರಲ್ಲಿ ಬ್ಲಡ್ ತುಂಬಿಟ್ಕೊಳ್ಬಹುದು, ಪಸ್ ತುಂಬಿರ್ಬೋದು, ಏನೂ ಇರ್ಬೋದು, ಬಟ್ ಬೇಸಿಕಲಿ ಒಂದು ನೀರು ತುಂಬಿದಂತ ಒಂದು ಚೀಲ. ಸೊ ಈ ಓವರೀಸ್ ಅಲ್ಲಿ ಕೆಲವೊಮ್ಮೆ ಈ ನೀರು ತುಂಬಿದಂತ ಚೀಲಗಳು ನಾವು ನೋಡ್ತಾ ಇರ್ತೇವೆ. ಯೂಶ್ವಲಿ ಪೇಷಂಟಿಗೆ ಇದರಿಂದ ಕೆಲವೊಂದು ಲಕ್ಷಣಗಳು ಬರ್ತಾ ಇರ್ಬೋದು, ಹೊಟ್ಟೆ ನೋವು ಬರ್ಬೋದು ಕೆಲವೊಬ್ಬರಿಗೆ, ಅಥವಾ ಕೆಲವೊಬ್ಬರಿಗೆ ಪೀರಿಯಡ್ ಸರಿ ಆಗ್ತಾ ಇಲ್ಲ ಅಂತ ಇರ್ಬೋದು, ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅನ್ಬೋದು. ಸೊ ಇವೆಲ್ಲ ಈ ತರ ಸಿಂಪ್ಟಮ್ಸ್ ಇದ್ದಾಗ ಪೇಷಂಟ್ ಡಾಕ್ಟರ್ ಹತ್ರ ಹೋದಾಗ ಆವಾಗ ನಾವು ಸ್ಕ್ಯಾನ್ ಮಾಡುವಾಗ ನಮಗೆ ತಿಳಿಬಹುದು. ಓಕೆ, ಸೊ ಈ ಸಿಸ್ಟ್ಗಳು ಈ ಓವರೀಸ್ ಅಲ್ಲಿ ಏನಿರ್ತವೆ ಅವುಗಳನ್ನ ನಾವು ಓವೇರಿಯನ್ ಸಿಸ್ಟ್ ಅಂತ ಹೇಳ್ತಾ ಇರ್ತೇವೆ. ಅದನ್ನ ನಾವು ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ ಕ್ಯಾಟಗರೈಸ್ ಮಾಡ್ತಾ ಇರ್ತೇವೆ. ಓಕೆ, ಜಸ್ಟ್ ಬಿಕಾಸ್ ನಿಮ್ಗೊಂದು ಸಿಸ್ಟ್ ಆಗಿದೆ ಅಂದ ಮಾತ್ರಕ್ಕೆ ಅದು ಬಹಳ ಡೇಂಜರಸ್ಸು, ಅದು ಕ್ಯಾನ್ಸರು, ಅದರಿಂದ ನಿಮ್ಗೆ ಬಹಳ ಪ್ರಾಬ್ಲಮ್ ಆಗತ್ತೆ ಹಾಗೇನಿರೋದಿಲ್ಲ. ಬಹಳ ಸಲ ಸಿಸ್ಟ್ಗಳು ಏನು ಪ್ರಾಬ್ಲಮ್ ಅನ್ನ ಮಾಡೋದು ಇಲ್ಲ. ಓಕೆ, ಸೊ ಯಾವುದು ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಓವೇರಿಯನ್ ಸಿಸ್ಟ್ಸ್? ಒಂದು ಫಂಕ್ಷನಲ್ ಸಿಸ್ಟ್ ಅಂತ ನಾವು ಹೇಳ್ತಾ ಇರ್ತೇವೆ. ಫಂಕ್ಷನಲ್ ಸಿಸ್ಟ್ ಅಂದ್ರೆ ಒಂದು ಓವರಿ, ಒಂದು ಅಂಡಾಶಯ ಆ ಎಗ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಕೆಲವೊಂದು ಹಂತಗಳೆಲ್ಲ ಹೋಗ್ತಾ ಇರುತ್ತೆ, ಕೆಲವೊಂದು ಸ್ಟೇಜಸ್ ಅಲ್ಲಿ. ಫಸ್ಟ್ ಅಲ್ಲಿನ ಎಗ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಗ್ಗಿನ ಸುತ್ತಲೂ ಒಂದು ಚೀಲ ಆಗ್ಬೇಕು, ಆ ಚೀಲ ದೊಡ್ಡದಾಗ್ಬೇಕು, ಅದು ಒಂದು ಲೆವೆಲ್ ಬಂದ್ಮೇಲೆ ಅದರಿಂದ ಎಗ್ ಹೊರಗೆ ಬರ್ಬೇಕು, ಅದಾದ್ಮೇಲೆ ಆ ಚೀಲ ಚಿಕ್ಕದಾಗ್ಬೇಕು. ಸೊ ಹೀಗೆಲ್ಲ ಆಗ್ತಾ ಇರ್ಬೇಕಾದ್ರೆ ಕೆಲವೊಮ್ಮೆ ಏನಾಗ್ಬಿಡತ್ತೆ, ಆ ಚೀಲ ಚಿಕ್ಕದೇ ಆಗ್ಲಿಕ್ಕಿಲ್ಲ. ಓಕೆ, ಹಾರ್ಮೋನಲ್ ಚೇಂಜಸ್ ಇಂದ ಕೆಲವೊಮ್ಮೆ ಆ ಚೀಲ ದೊಡ್ಡದೇ ಉಳಿತು, ಅಲ್ಲಿ ನೀರ್ ತುಂಬಿಕೊಳ್ತು, ಈ ತರದೆಲ್ಲ ಸಿಸ್ಟ್ಗಳು ಉಂಟಾಗ್ತಾ ಇರ್ತವೆ. ಇವು ಫಂಕ್ಷನಲ್ ಸಿಸ್ಟ್ ಅಂದ್ರೆ ಅವು ಕೆಲಸ ಮಾಡಬೇಕಾದ್ರೆ ಆದಂತ ಸಿಸ್ಟ್. ಇದರಲ್ಲಿ ಯಾವ ಸಿಸ್ಟ್ ಬರ್ತಿರ್ತವೆ? ಥೀಕಾ ಲ್ಯೂಟಿನ್ ಸಿಸ್ಟ್, ಫಾಲಿಕ್ಯುಲಾರ್ ಸಿಸ್ಟ್. ಕೆಲವೊಂದ್ಸಲ ನಿಮ್ಮ ಸ್ಕ್ಯಾನ್ ಅಲ್ಲಿ ಈ ರೀತಿ ಬರ್ದಿರ್ತಾರೆ. ಇವೆಲ್ಲ ಫಂಕ್ಷನಲ್ ಸಿಸ್ಟ್, ನಾರ್ಮಲಿ ತನ್ನ ಫಂಕ್ಷನ್ ಮಾಡಬೇಕಾದ್ರೆ ಆದಂತಹ ಸಿಸ್ಟ್. ಥೀಕಾ ಲ್ಯೂಟಿಯಲ್ ಸಿಸ್ಟ್ ಅಥವಾ ಕಾರ್ಪಸ್ ಲ್ಯೂಟಿಯಲ್ ಸಿಸ್ಟ್, ಫಾಲಿಕ್ಯುಲಾರ್ ಸಿಸ್ಟ್, ಒಂದು ಫಾಲಿಕಲ್ ಆಗ್ತಾ ಇತ್ತು, ಅದೇ ಅಲ್ಲಿ ನೀರು ತುಂಬಿಕೊಂಡ್ ಬಿಟ್ಟಿದೆ ಈಗ, ಅಂಡ್ ಅದನ್ನ ನಾವು ಈಗ ಫಾಲಿಕ್ಯುಲಾರ್ ಸಿಸ್ಟ್ ಅಂತ ಹೇಳ್ತಾ ಇದ್ದೇವೆ. ಸೊ ಇವು ಫಂಕ್ಷನಲ್ ಸಿಸ್ಟ್. ಎರಡನೇದು ಇನ್ಫ್ಲಮೇಟರಿ ಸಿಸ್ಟ್. ಕೆಲವೊಂದ್ಸಲ ಏನಾಗತ್ತೆ, ಮಹಿಳೆಯರಿಗೆ ಈ ಇನ್ಫೆಕ್ಷನ್ ಆಗ್ಬಿಡತ್ತೆ. ಬಹಳ ಇನ್ಫೆಕ್ಷನ್ ಆಗಿ ಆ ಇನ್ಫೆಕ್ಷನ್ ಈ ಗರ್ಭಕಂಠದಿಂದ ಗರ್ಭಕೋಶದ ಒಳಗಡೆ ಬಂದು ಈವನ್ ಓವರೀಸಿಗೆ ಬಂದ್ಬಿಡತ್ತೆ. ಸೊ ಅಲ್ಲಿ ಯಾವಾಗ ಇನ್ಫೆಕ್ಷನ್ ಬರುತ್ತೆ, ಅಲ್ಲಿ ಪಸ್ ತುಂಬಿಕೊಳ್ಬಹುದು, ಅದರ ಮೇಲಿರುವಂತಹ ಈ ಟ್ಯೂಬ್ಸ್ ಏನಿರ್ತವೆ ಅದಕ್ಕದು ಅಂಟ್ಕೊಂಡ್ ಬಿಡ್ಬೋದು. ಆವಾಗ ಅಲ್ಲಿ ಈ ತರ ಪಸ್ ತುಂಬಿಕೊಂಡಿದ್ದಂತ ಒಂದು ಸಿಸ್ಟ್ ಆಗ್ಬೋದು. ಟ್ಯೂಬೋ ಓವೇರಿಯನ್ ಸಿಸ್ಟ್ ಅಥವಾ ಮಾಸ್ ಅಂತ ನಾವೇನ್ ಹೇಳ್ತಾ ಇರ್ತೇವೆ. ಟ್ಯೂಬೋ ಓವೇರಿಯನ್ ಆಬ್ಸಿಸ್, ಪಸ್ ತುಂಬಿಕೊಂಡಿರೋದು, ಇದು ಒಂದು ಟೈಪ್ ಆಫ್ ಸಿಸ್ಟ್ ಇರುತ್ತೆ. ಮೂರನೇ ಟೈಪ್ ಆಫ್ ಸಿಸ್ಟ್ ಏನಿರುತ್ತೆ, ನಿಯೋಪ್ಲಾಸ್ಟಿಕ್ ಸಿಸ್ಟ್. ನಿಯೋಪ್ಲಾಸ್ಟಿಕ್ ಅಂದ್ರೆ ಹೊಸದಾಗಿ ಬೆಳ್ಕೊಂಡಿರುವಂತ ಒಂದು ಸಿಸ್ಟ್. ನೆಕ್ಸ್ಟ್ ಅಂದ್ರೆ ಅದರ್ ಸಿಸ್ಟ್. ಅದರ್ ಸಿಸ್ಟ್ ಅಲ್ಲಿ ಏನ್ ಬರುತ್ತೆ, ನಿಮ್ಮ PCOS, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಏನಿರುತ್ತೆ, ಅಥವಾ ನಿಮ್ಮ ಎಂಡೋಮೆಟ್ರಿಯಾಟಿಕ್ ಸಿಸ್ಟ್,
ನಿಮ್ಮ ಈ ಗರ್ಭಕೋಶದ ಒಳಗೋಡೆ ಅದನ್ನ ಬಿಟ್ಟು ಅದೇನ್ ಮಾಡತ್ತೆ, ಈ ಓವರೀಸ್ ಅಲ್ಲಿ ಎಲ್ಲ ಹೋಗಿ ಕುತ್ಕೊಳ್ಳುತ್ತೆ. ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಇವೆಲ್ಲ ನಾವು ಅದರ್ಸ್ ಕ್ಯಾಟಗರಿಯಲ್ಲಿ ಹಾಕ್ತಾ ಇರ್ತೀವಿ. ಸೊ ಇವೆಲ್ಲ ವೇರಿಯಸ್ ಟೈಪ್ಸ್ ಆಫ್ ಸಿಸ್ಟ್. ಓಕೆ, ಓವೇರಿಯನ್ ಸಿಸ್ಟ್ ಅಂದ್ರೆ ಇವೆಲ್ಲಾನು ಬರ್ಬೋದು. ಫಂಕ್ಷನಲ್ ಸಿಸ್ಟ್ ಹೇಳಿದೆ, ನಾನು ಹೇಳಿದೆ ಇನ್ಫ್ಲಮೇಟರಿ ಸಿಸ್ಟ್ ಹೇಳಿದೆ, ಇದು ನಿಯೋಪ್ಲಾಸ್ಟಿಕ್ ಸಿಸ್ಟ್ ಅಂಡ್ ಅದರ್ಸ್. ಸೊ ಫಂಕ್ಷನಲ್ ಸಿಸ್ಟ್ ಅಲ್ಲಿ ಲೂಟಿಯಲ್ ಸಿಸ್ಟ್, ಟೀಕಾ ಲೂಟಿನ್ ಸಿಸ್ಟ್, ಫಾಲಿಕ್ಯುಲಾರ್ ಸಿಸ್ಟ್. ಇನ್ಫ್ಲಮೇಷನ್ ಅಂದ್ರೆ ಪಸ್ ತುಂಬಿದಂತ ಆಬ್ಸಸ್. ನಿಯೋಪ್ಲಾಸ್ಟಿಕ್ ಅಂದ್ರೆ ಹೊಸದಾಗಿ ಬೆಳ್ಕೊಂಡಿರೋದು, ಅದು ಕ್ಯಾನ್ಸರ್ ಆದ್ರೂ ಆಗಿರ್ಬೋದು ಅಥವಾ ಅದು ಕ್ಯಾನ್ಸರ್ ಇರದೇ ಇರುವಂತಹ ಗ್ರೋತ್ ಇರ್ಬೋದು ಅಥವಾ ಸಿಸ್ಟ್ ಇರ್ಬೋದು. ಬೇರೆ ಕ್ಯಾಟಗರೀಸ್ ಅಂದ್ರೆ PCOD ಇರ್ಬೋದು ಅಥವಾ ನಿಮ್ಮ ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಇರ್ಬೋದು. ಸೊ ಇದು ಒಂದು ಗರ್ಭಕೋಶ, ಇದು ಫೆಲೋಪಿಯನ್ ಟ್ಯೂಬ್ಸ್ ಅಂಡ್ ಇದು 2 ಅಂಡಾಶಯ ಅಥವಾ ಓವರೀಸ್. ಅಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಸಿಸ್ಟ್, ಓವೇರಿಯನ್ ಸಿಸ್ಟ್. ಸೊ ಸಿಸ್ಟ್ ಅಂದ್ರೆ ಒಂದು ನೀರು ತುಂಬಿದಂತ ಒಂದು ಚೀಲ. ಅದು ಬರೀ ನೀರು ಇರ್ಬೇಕಂತ ಇಲ್ಲ, ಅದರಲ್ಲಿ ಪಸ್ ತುಂಬಿರ್ಬೋದು, ರಕ್ತ ತುಂಬಿರ್ಬೋದು, ಹೆಮೊರೇಜಿಕ್ ಸಿಸ್ಟ್ ಬ್ಲಡ್ ತುಂಬಿದ್ದಾಗ. ಸೊ ಒಂದು ಈ ಚೀಲ ಯಾವುದರಲ್ಲಿ ಈ ರೀತಿ ದ್ರವಗಳಿರ್ತವೆ ಅವುಗಳನ್ನ ನಾವು ಈ ಸಿಸ್ಟ್ ಅಂತ ಹೇಳ್ತಾ ಇರ್ತೇವೆ. ಅದು ಯಾವಾಗ ಅಂಡಾಶಯದಲ್ಲಾಗತ್ತೆ ದಟ್ ಇಸ್ ಕಾಲ್ಡ್ ಎಸ್ ಓವೇರಿಯನ್ ಸಿಸ್ಟ್. ಸೊ ಈ ಓವೇರಿಯನ್ ಸಿಸ್ಟ್ ಏನಿದೆ ಅದು ಬಹಳ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟ್ ಇರ್ತವೆ. ಲೈಕ್ ಯು ಹ್ಯಾವ್ ಫಂಕ್ಷನಲ್ ಸಿಸ್ಟ್, ಈ ಓವರಿ ತನ್ನ ಕೆಲಸವನ್ನ ಮಾಡಬೇಕಾದ್ರೆ ಆದಂತಹ ಸಿಸ್ಟ್ಗಳು. ಕಾರ್ಪಸ್ ಲೂಟಿಯಂ ಸಿಸ್ಟ್, ಫಾಲಿಕ್ಯುಲರ್ ಸಿಸ್ಟ್, ಥೀಕಾ ಲ್ಯೂಟಿಯಲ್ ಸಿಸ್ಟ್ ಎಕ್ಸೆಟ್ರಾ. ಕೆಲವೊಂದ್ಸಲ ಏನಾಗತ್ತೆ, ಈಗ ಎಂಡೋಮೆಟ್ರಿಯೋಸಿಸ್, ಆ ಎಂಡೋಮೆಟ್ರಿಯಂ ಗರ್ಭಕೋಶದ ಒಳಗೋಡೆ ಈ ಓವರೀಸ್ ಅಂಡಾಶಯದ ಮೇಲೆ ಕುತ್ಕೊಂಡಾಗ ಅಲ್ಲಿ ಅದು ಒಂದು ಚೀಲದ ತರ ಆಗ್ಬಿಡ್ಬೋದು, ಅದರಲ್ಲಿ ಈ ತರದ ಟಿಶ್ಯೂಸ್ ತುಂಬಿಕೊಳ್ಬಹುದು. ಅದನ್ನ ನಾವು ಎಂಡೋಮೆಟ್ರಿಯೋಮಾ. ಕೆಲವೊಮ್ಮೆ ಅದರಲ್ಲಿ ಈ ಬ್ಲಡ್ ತುಂಬಿಕೊಳ್ಳುತ್ತೆ, ಹೆಮರೇಜಿಕ್ ಸಿಸ್ಟ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಒವೇರಿಯನ್ ಸಿಸ್ಟ್ಗಳನ್ನ ನಾವು ಐದರ್ ಬಿನೈನ್, ಕ್ಯಾನ್ಸರ್ ಇರದೇ ಇರುವಂಥದ್ದು, ಅಥವಾ ಮ್ಯಾಲಿಗ್ನೆಂಟ್, ಕ್ಯಾನ್ಸರ್ ಇರುವಂತಹ ಸಿಸ್ಟ್ ಆ್ಯಂಡ್ ಬಾರ್ಡರ್ ಲೈನ್ ಅಂದರೆ ಅವುಗಳು ಕ್ಯಾನ್ಸರ್ ಆಗಿ ತಿರುಗಬಹುದು, ಈ ರೀತಿ ಕ್ಲಾಸಿಫೈ ಮಾಡ್ತಾ ಇರ್ತೇವೆ. ಈಗ PCOS, ಎಂಡೋಮೆಟ್ರಿಯೋಮಾ, ಫಂಕ್ಷನಲ್ ಸಿಸ್ಟ್, ಹೆಮರೇಜಿಕ್ ಸಿಸ್ಟ್ ಇವೆಲ್ಲ ಕ್ಯಾನ್ಸರ್ ಇರದೇ ಇರುವಂತಹ ಸಿಸ್ಟ್ಗಳು. ಕೆಲವೊಮ್ಮೆ ನೀವು ಕೇಳಿರ್ಬೋದು ಸೀರಸ್ ಸಿಸ್ಟೆಡಿನೋಮಾ, ಮ್ಯೂಸಿನಸ್ ಸಿಸ್ಟೆಡಿನೋಮಾ. ಇವು ಏನಾಗ್ಬೋದು, ಕೆಲವೊಮ್ಮೆ ಕ್ಯಾನ್ಸರ್ ಆಗಿ ಟರ್ನ್ ಆಗ್ಬೋದು. ಸೀರಸ್ ಸಿಸ್ಟೆಡಿನೋ ಕಾರ್ಸಿನೋಮಾ, ಮ್ಯೂಸಿನಸ್ ಸಿಸ್ಟೆಡಿನೋ ಕಾರ್ಸಿನೋಮಾ, ಕೋರಿಯೋ ಕಾರ್ಸಿನೋಮಾ, ಇಮ್ಮೆಚೂರ್ ಟೆರಟೋಮಾ, ಗ್ರ್ಯಾನುಲೋಸಾ ಸೆಲ್ ಟ್ಯೂಮರ್. ಸೊ ಈ ರೀತಿ ಇವುಗಳಲ್ಲಿ ಚೇಂಜಸ್ ಆಗ್ಬೋದು ಅಂಡ್ ಅವುಗಳನ್ನ ನಾವು ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಓವೇರಿಯನ್ ಸಿಸ್ಟ್ ಇದ್ದಾಗ ಬಹಳಷ್ಟು ಸಲ ಮಹಿಳೆಯರಿಗೆ ಏನು ಲಕ್ಷಣ ಇರೋದೇ ಇಲ್ಲ. ಅವರು ಸ್ಕ್ಯಾನ್ ಮಾಡ್ಕೊಡ್ಲಿಕ್ಕೆ ಹೋಗ್ತಾರೆ ಅಥವಾ ಬೇರೆ ಯಾವುದಕ್ಕೋ ಒಂದು ಸ್ಕ್ಯಾನ್ ಮಾಡ್ಕೊಂಡಾಗ ಅವರಿಗೆ ಓವರಿಯಲ್ಲಿ ಒಂದು ಸಿಸ್ಟ್ ಇದೆ ಅಂತ ಡಾಕ್ಟರ್ ಹೇಳ್ತಾ ಇರ್ಬೋದು. ಕೆಲವೊಂದು ಸಲ ಏನಾಗುತ್ತೆ, ಆ ಸಿಸ್ಟ್ ಸ್ವಲ್ಪ ದೊಡ್ಡದಾಯಿತು, ಅದರಿಂದ ಎಲ್ಲ ಅವರಿಗೆ ಕೆಲವೊಂದು ಲಕ್ಷಣಗಳು ಬರ್ತಾ ಇರ್ಬೋದು. ಲೈಕ್ ಅವರಿಗೆ ಹೊಟ್ಟೆಯಲ್ಲಿ ಉಬ್ಬರ ಬರೋದು, ಹೊಟ್ಟೆ ನೋವು ಬರ್ತಾ ಇರೋದು, ಕಿಬ್ಬೊಟ್ಟೆಯಲ್ಲಿ ನೋವು, ಈ ವಾಮಿಟಿಂಗ್ ಸೆನ್ಸೇಷನ್ನು, ಅದು ದೊಡ್ಡದಾಯಿತು, ಪ್ರೆಷರ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಕೆಲವೊಮ್ಮೆ ಸ್ವೆಲ್ಲಿಂಗ್ ಬರ್ತಾ ಇರೋದು ಲೆಗ್ಸಿಂದು, ಅಥವಾ ಈ ಸಂಬಂಧದ ಟೈಮಲ್ಲಿ ನೋವು ಆಗ್ತಾ ಇರೋದು, ಸ್ತನಗಳಲ್ಲಿ ನೋವು ಬರೋದು, ಈ ರೀತಿ ಲಕ್ಷಣಗಳು ಬರ್ತಾ ಇರಬಹುದು. ಸೊ ಇದು ಓವರಿ ಅಂಡ್ ಇಲ್ಲಿ ನೀವು ಒಂದು ನೀರುಗುಳ್ಳೆ ನೋಡ್ತಾ ಇರ್ಬೋದು, ಇದು ಫಾಲಿಕ್ಯುಲಾರ್ ಸಿಸ್ಟ್. ಅಂಡ್ ಇದು ನೋಡಿ ಎಷ್ಟು ಇಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಎದ್ದಿದ್ದಾವೆ. ಇದನ್ನ PCOS, ಮೊದಲು PCOS ಅಂತ ಇದ್ರು, ಈಗ ನಾವು ಇದನ್ನ PMOS ಅಂತ ಹೇಳ್ತೀವಿ. ಸೊ ಈ ರೀತಿ ಸಿಸ್ಟ್ಗಳು ಬರ್ತಾ ಇದ್ದಾವೆ. ಸೊ ಈ PCOS ಅಥವಾ PMOS ಅಲ್ಲಿ ಮಹಿಳೆಗೆ ಏನಿರುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ ಇರುತ್ತೆ, 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಪೀರಿಯಡ್ ಬರ್ತಾ ಇರುತ್ತೆ. ಈ ಕೆನ್ನೆ ಮೇಲೆ ಈ ಚೀಕ್ಸ್ ಹತ್ರ ಎಲ್ಲ ಬಹಳ ಕೂದಲ ಇರುತ್ತೆ. ಆಮೇಲೆ ಅವಳಿಗೆ ಕನ್ಸೀವ್ ಆಗಕ್ಕಾಗ್ತಾ ಇರೋದಿಲ್ಲ, ಓವರ್ ವೇಟ್ ಆಗಿಬಿಟ್ಟಿರ್ತಾರೆ, ಹೇರ್ ಲಾಸ್ ಆಗ್ತಾ ಇರುತ್ತೆ, ಬಹಳ ಮೊಡವೆಗಳು ಮುಖದ ಮೇಲೆ, ಇವೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ ಈ PMOS ಅಲ್ಲಿ. ಸೊ ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ಓವೇರಿಯನ್ ಸಿಸ್ಟ್. ಈಗ ಇಲ್ಲಿ ನೀವು ನೋಡ್ಬೋದು ಎಷ್ಟು ನೀರುಗುಳ್ಳೆಗಳಿದ್ದಾವೆ, ಬಹಳಷ್ಟು ಇದ್ದಾವೆ, ಪಾಲಿ. ಸೊ ಅದರಿಂದ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ ನಾವು PMOS ಅಂತ ಏನು ಹೇಳ್ತಾ ಇರ್ತೀವಿ. ಸೊ ಇದರಲ್ಲಿ ಏನಾಗಿರುತ್ತೆ, ಇವೆಲ್ಲ ಚಿಕ್ಕ ಚಿಕ್ಕ ಈ ನೀರುಗುಳ್ಳೆಗಳು, ಈ ಚೀಲಗಳು ಇರ್ತವೆ, ಅದರಲ್ಲಿ ಈ ನೀರು ತುಂಬಿಕೊಂಡಂಗಿರುತ್ತೆ. ಓಕೆ, ಸೊ ಇದು PCOS. ಇದು ಫಂಕ್ಷನಲ್ ಸಿಸ್ಟ್, ಥೀಕಾ ಲ್ಯೂಟಿಯಲ್ ಸಿಸ್ಟ್, ಕಾರ್ಪಸ್ ಲ್ಯೂಟಿಯಲ್ ಸಿಸ್ಟ್. ಇಲ್ಲಿ ಒಂದು ಚಿಕ್ಕ ಸಿಸ್ಟು ನೀರು ತುಂಬಿಕೊಂಡಿರುತ್ತೆ,
ಇರುತ್ತೆ. ಫಾಲಿಕ್ಯುಲರ್ ಸಿಸ್ಟ್ ನೀವು ನೋಡ್ತಾ ಇರ್ಬೋದು, ಅದು ಯಾವತ್ತೂ 5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಆಗ್ತಾ ಇರೋದಿಲ್ಲ. ಕೆಲವೊಂದು ಕಂಡೀಷನ್ಸ್ ಅಲ್ಲಿ ದೊಡ್ಡದಾಗ್ಬಿಡ್ಬೋದು. ಅಂಡ್ ಇದು ನೋಡಿ ಎಂಡೋಮೆಟ್ರಿಯಾಟಿಕ್ ಸಿಸ್ಟ್. ಇಲ್ಲಿ ಹೇಗೆ ಇಲ್ಲಿ ಬ್ಲಡ್ ತುಂಬ್ಕೊಂಡ್ಬಿಟ್ಟಿದೆ. ಇಲ್ಲಿ ಈ ಗರ್ಭಕೋಶದ ಒಳಗೋಡೆ ಏನಿರುತ್ತೆ ಇಲ್ಲೂ ಬಂದು ಕುತ್ಕೊಂಡಿರುತ್ತೆ. ಆ ಮಹಿಳೆಗೆ ಪೀರಿಯಡ್ ಆದಾಗೆಲ್ಲ ಇಲ್ಲೂ ಬ್ಲೀಡ್ ಆಗ್ತಾ ಇರುತ್ತೆ. ಅಂಡ್ ಇದು ಬಹಳ ಪೇನ್ಫುಲ್ ಇರುತ್ತೆ. ತುಂಬಾ ಸಿವಿಯರ್ ಪೇನ್ಫುಲ್ ಪೀರಿಯಡ್ ಬರ್ತಾ ಇರುತ್ತೆ ಆ ಮಹಿಳೆಗೆ. ಸೊ ಇದು ಎಂಡೋಮೆಟ್ರಿಯಾಟಿಕ್ ಸಿಸ್ಟ್. ಕೆಲವೊಮ್ಮೆ ಇದು ಈ ಅಂಡಾಶಯವನ್ನೇ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಸ್ವಲ್ಪ ನಾವು ಈ ಸಿಸ್ಟ್ ಅನ್ನ ತೆಗಿಬೇಕಾಗಿ ಬರ್ಬೋದು. ಪಾರ್ಟ್ ಆಫ್ ದ ಓವರಿ ಸಹ ತೆಗಿಬೇಕಾಗಿ ಬರ್ಬೋದು. ಇದು ಡರ್ಮಾಯ್ಡ್ ಸಿಸ್ಟ್. ಇಲ್ಲಿ ನೀವು ನೋಡ್ಬೋದು ಹೇಗೆ ಈ ಕೂದ್ಲ, ಇಲ್ಲಿ ಕೆಲವೊಮ್ಮೆ ಬೋನು ಇವೆಲ್ಲ ಬೆಳ್ಕೊಳಕ್ ಶುರು ಆಗ್ತವೆ. ಡರ್ಮಾಯ್ಡ್ ಸಿಸ್ಟ್ ಅಂತ ಹೇಳ್ತಾ ಇರ್ತೇವೆ. ಸಿಸ್ಟ್ ಎಡಿನೋಮಾ ಇಲ್ಲಿ ನೀವು ನೋಡ್ಬೋದು. ಈ ಸಿಸ್ಟ್ ಹೇಗಿದೆ, ಇದರಲ್ಲಿ ಒಂಥರ ಈ ಯೆಲ್ಲೋ ಕಲರ್ ಫ್ಲೂಯಿಡ್ ನೀರು ತುಂಬಿಕೊಂಡಿರುತ್ತೆ. ಕೆಲವೊಂದ್ಸಲ ಅದರಲ್ಲಿ ಸಿಂಬಳದ ತರ ಫ್ಲೂಯಿಡ್ ತುಂಬಿಕೊಂಡಿರುತ್ತೆ, ದ್ರವ ತುಂಬಿಕೊಂಡಿರುತ್ತೆ. ಅದನ್ನ ನಾವು ಮ್ಯೂಸಿನಸ್ ಸಿಸ್ಟ್ ಎಡಿನೋಮಾ ಅಂತ ಹೇಳ್ತಾ ಇರ್ತೇವೆ. ಅಂದಾಗ ನಾವು ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ತೇವೆ, ಯೂಶುವಲಿ ನಾವು ಅದಕ್ಕೆ ಏನು ಹೆಚ್ಚಿಗೆ ಟ್ರೀಟ್ಮೆಂಟ್ ಕೊಡಕ್ ಹೋಗೋದಿಲ್ಲ, ಅಬ್ಸರ್ವ್ ಮಾಡ್ತೇವೆ. ಸಪೋಸ್ ಅದೇನಾದ್ರೂ ಬಹಳ ದೊಡ್ಡದಾಯ್ತು, ಟ್ವಿಸ್ಟ್ ಆಗ್ತಾ ಇದೆ ಅಂತ ಕಂಡೀಷನ್ಸ್ ಅಲ್ಲೆಲ್ಲ ನಾವು ಅದನ್ನ ತೆಗಿಬೇಕಾಗಿ ಬರ್ಬೋದು. ಅದರ್ವೈಸ್ ವಿ ಜಸ್ಟ್ ಅಬ್ಸರ್ವ್ ದಟ್ ಸಿಸ್ಟ್. ನಿಮ್ಗೆ ಪೇನ್ ಇತ್ತು ಅಂದ್ರೆ ಪೇನ್ ಕಿಲ್ಲರ್ಸ್ ಎಕ್ಸೆಟ್ರಾ ನಾವು ಕೊಡ್ತಾ ಇರ್ತೇವೆ. ಬಟ್ ಅದರ್ವೈಸ್ ನಾವೇನು ಹೆಚ್ಚಿಗೆ ಅದಕ್ಕೆ ಮಾಡ್ತಾ ಇರೋದಿಲ್ಲ. ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಅಲ್ಲಿ ನಾವ್ ಏನ್ ಮಾಡ್ತೇವೆ, ಯೂಶುವಲಿ ಇದು ಬಹಳ ಪೇನ್ಫುಲ್ ಇರುತ್ತೆ. ಸೊ ನಾವು ಪೇನ್ ಕಿಲ್ಲರ್ಸ್ ಅನ್ನ ಕೊಡ್ತಾ ಇರ್ತೇವೆ, ಹಾರ್ಮೋನಲ್ ಥೆರಪಿಯನ್ನ ಕೊಡ್ತಾ ಇರ್ತೇವೆ. ಕೆಲವೊಂದ್ಸಲ ಅದು ಬಹಳ ಓವರೀಸ್ ಅನ್ನ ಡ್ಯಾಮೇಜ್ ಮಾಡ್ತಾ ಇದೆ, ನೀವು ಕನ್ಸೀವ್ ಮಾಡಬೇಕು, ಆ ರೀತಿದೆಲ್ಲ ಇತ್ತು ಅಂದಾಗ ನಾವು ಅಲ್ಲಿ ಎಲ್ಲಿ ಅದು ಅಂಟ್ಕೊಂಡಿದೆ ಆ ಪಾರ್ಟ್ ಅನ್ನ ಸಹ ತೆಗಿಬೇಕಾಗಿ ಬರಬಹುದು ಇನ್ ಕೇಸ್ ಆಫ್ ಎಂಡೋಮೆಟ್ರಿಯಾಟಿಕ್ ಸಿಸ್ಟ್. ಈಗ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಲ್ಲಿ ನಾನು ಹೇಳಿದೆ, ಇಲ್ಲಿ ಪೇಷಂಟ್ಸ್ ಗೆ ಮೇನ್ಲಿ ನಾವು ಡಯಟ್ ಮತ್ತೆ ಎಕ್ಸರ್ಸೈಸ್ ಇದೇ ಮೇನ್ ಇರುತ್ತೆ. ಯಾಕಂದ್ರೆ ಇದಕ್ಕೆ ನಾವು ಕ್ಯೂರ್ ಅಂತ ಇರೋದಿಲ್ಲ. ನಾವು ಆದಷ್ಟು ಡಯಟ್ ಮತ್ತು ಎಕ್ಸರ್ಸೈಸ್ ಇಂದ ಮ್ಯಾನೇಜ್ ಮಾಡಬೇಕು. ಅದರ ಜೊತೆ ಕೆಲವೊಮ್ಮೆ ನಾವು ಹಾರ್ಮೋನಲ್ ಟ್ರೀಟ್ಮೆಂಟ್ ಅನ್ನಾಗ್ಲಿ ಅಥವಾ ಶುಗರ್ ಎಕ್ಸೆಟ್ರಾ ಹೆಚ್ಚಿಗೆ ಆಗ್ತಾ ಇದ್ರೆ ಅದ್ರ ಟ್ರೀಟ್ಮೆಂಟ್ ಎಕ್ಸೆಟ್ರಾ ಕೊಡ್ತಾ ಇರ್ತೇವೆ. ಈ PCOS ಬಗ್ಗೆ ನಾನೊಂದು 5-6 ವಿಡಿಯೋಸ್ ಅನ್ನ ಮಾಡಿದ್ದೇನೆ. ಯಾಕಾಗತ್ತೆ, ಏನ್ ಸಿಂಪ್ಟಮ್ಸ್ ಇರುತ್ತೆ, ಅದನ್ನ ಹೇಗ್ ಟ್ರೀಟ್ ಮಾಡಬೇಕು, ಯಾವ ತರದ ಡಯಟ್ ಅನ್ನ ನೀವು ತಿನ್ಬೇಕು ಎಲ್ಲ. ಸೊ ನೀವು ಅದನ್ನ ರೆಫರ್ ಮಾಡಿ. ಈಗ ನಾನು ನಿಮ್ಗೆ ಟ್ಯೂಮರ್ಸ್ ಅಂತ ಹೇಳಿದೆ ಅಲ್ವಾ, ಹೊಸದಾಗಿ ಬೆಳ್ಕೊಂಡಿರುವಂತದ್ದು ನಿಯೋಪ್ಲಾಸ್ಟಿಕ್ ಸಿಸ್ಟ್ ಅಂತ. ನಿಯೋಪ್ಲಾಸ್ಟಿಕ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟ್ ಇರುತ್ತೆ. ಸೀರಸ್ ಸಿಸ್ಟ್ ಎಡಿನೋಮಾ, ಮ್ಯೂಸಿನಸ್ ಸಿಸ್ಟ್ ಎಡಿನೋಮಾ, ಡರ್ಮಾಯ್ಡ್ ಸಿಸ್ಟ್, ಫೈಬ್ರೋಮಾ, ಥೀಕೋಮಾ, ಇವನ್ನೆಲ್ಲ ನಾವು ವೇರಿಯಸ್ ಹೆಸರನ್ನ ಕೊಡ್ತಾ ಇರ್ತೀವಿ. ಇದು ಏನು ನಿಮ್ಗೆ ಸಿಸ್ಟ್ ಬಂದಿರುತ್ತೆ ಅದನ್ನ ನಾವು ಯಾವಾಗ ತೆಗೆದು ಮೈಕ್ರೋಸ್ಕೋಪ್ ಕೆಳಗೆ ನೋಡ್ತೀವಿ ಆವಾಗ ಅದಕ್ಕೆ ಕೆಲವೊಂದು ಫೀಚರ್ಸ್ ಅನ್ನ ಇರುತ್ತೆ. ಅದರಿಂದ ನಮ್ಗೆ ಗೊತ್ತಾಗತ್ತೆ ಇದು ಬಿನೈನ್ ಇದೆಯೋ, ಇದು ಕ್ಯಾನ್ಸರ್ ಇದೆಯೋ ಹೇಗೆ ಅಂತ. ಅದ್ರ ಮೇಲೆ ನಾವು ಈ ರೀತಿ ಹೆಸರು ಕೊಟ್ಟಿರ್ತೀವಿ. ಸೀರಸ್ ಅಂದ್ರೆ ಅದ್ರ ಒಳಗಡೆ ಏನಿರುತ್ತೆ ಅದು ತುಂಬಾ ತೆಳ್ಳಗಿನ ಫ್ಲೂಯಿಡ್ ಇರುತ್ತೆ. ಮ್ಯೂಸಿನಸ್ ಅಂದ್ರೆ ಅದ್ರ ಒಳಗಡೆ ಏನು ನೀರು ತುಂಬಿಕೊಂಡಿರುತ್ತೆ ಅದು ತುಂಬಾ ಮ್ಯೂಸಿನಸ್, ಒಂಥರ ಈ ಸಿಂಬಳದ ತರ ಇರುತ್ತೆ. ಸೊ ಅದ್ರ ಮೇಲೆ ನಾವು ಈ ರೀತಿ ಹೆಸರು ಕೊಡ್ತಾ ಇದೀವಿ. ಇಲ್ಲಿ ನಾವು ನಿಮ್ಗೆ ಜಸ್ಟ್ ಒಂದು ಐಡಿಯಾ ಹೇಳ್ತಾ ಇದ್ದೀವಿ ಯಾವ ತರದ ಸಿಸ್ಟ್ಗಳು ನಿಮ್ಗೆ ಆಗ್ಬಹುದು ಅಂತ. ಡಿಪೆಂಡಿಂಗ್ ಅದು ಎಷ್ಟು ದೊಡ್ಡ ಸಿಸ್ಟ್ ಇದೆ, ಅದು ಕ್ಯಾನ್ಸರ್ ಇದೆಯಾ, ಬಿನೈನ್ ಇದೆಯಾ, ಅದರಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅದ್ರ ಮೇಲೆ ನಾವು ಅದರ ತಕ್ಕ ಹಾಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತೀವಿ. ಸೊ ಇದು ಕೆಲವೊಂದು ಸಿಸ್ಟ್ಗಳು ಯಾವುದನ್ನ ನಾವು ನಿಮ್ಮ ಓವರೀಸ್ ಅಲ್ಲಿ ನೋಡ್ತಾ ಇರ್ತೇವೆ. ಈ ಓವೇರಿಯನ್ ಸಿಸ್ಟಿನ ಸಿಂಪ್ಟಮ್ಸ್ ಏನಿರ್ತವೆ, ಹೇಗೆ ಇದನ್ನ ಪತ್ತೆ ಹಚ್ಕೊಳ್ಳೋದು, ಟ್ರೀಟ್ಮೆಂಟ್ ಏನಿರ್ತವೆ, ಯಾವುದರಿಂದ ನಾವು ಇದನ್ನ ಅವಾಯ್ಡ್ ಮಾಡಬಹುದು, ಇವೆಲ್ಲವನ್ನ ನಾವು ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.